ಬಿಟೆ 34 ಇದೆ ಮೇಡಮ್. ಬಿಟೆ 34. ಹೊನ್ನೆ 9. ಹೊನ್ನೆ ಎಸಿದ ಆ ಒಂಟೆಗಳದು ಬೇರೆ ಮಾವಿಷ್ಟಿದೆ ಮೇಡಮ್. ಏನ್ ಹೆಗ್ಡೆವ್ರೆ? ಅಲ್ರಿ ಫ್ರಾನ್ಸಿಸ್ ಅವ್ರೆ, 1 ವರ್ಷದಿಂದ ನಾವು ನಿಮ್ಗೆ ಹೇಳ್ತಾನೆ ಬಂದಿದೀವಿ, ಆ ತಲಗೇರಿ ಕೆಳಗಡೆ ಇರೋ ಜಮೀನು ನಮಗ್ ಸೇರಿದ್ದು, ಅಲ್ಲಿ ನೀವು ಗಿಡಗಳನ್ನ ಹಾಕ್ಸೋದ್ ಬೇಡ ಅಂತ. ನಿನ್ನೆ ನೋಡಿದ್ರೆ ನಿಮ್ ಜನಗಳು ಗಿಡಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇದು ಯಾವ ನ್ಯಾಯ? ನೋಡಿ ಹೆಗ್ಡೆವ್ರೆ, ಆ ಜಮೀನು ಗವರ್ಮೆಂಟ್ ನವರು ನಮಗೆ ಕೊಟ್ಟಿದಾರಂತೆ ನಿಮಗೂ ಗೊತ್ತಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು 3 ವರ್ಷಗೋಸ್ಕರ ಲೀಸ್ ಮೇಲೆ ಕೊಟ್ಟಿದ್ದಾರೆ. ಅದನ್ನ ನಾವು 10 ವರ್ಷಗೋಸ್ಕರ ಕೇಳ್ತಾ ಇದ್ದೇವೆ. ಅದನ್ನು ಕೊಡ್ಲಿಕ್ಕೆ ಅವರು ರೆಡಿನೂ ಇದ್ದಾರೆ. ಆ ಜಾಗದಲ್ಲಿ ಉಪಯೋಗ ಆಗುವಂತಹ ಮರಗಳು, ಹಳ್ಳಿಗೆ ಉಪಯೋಗ ಆಗುವಂತಹ ಮರಗಳನ್ನು ಬೆಳೆಸಿದರೆ ಅನ್ಯಾಯ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಗವರ್ಮೆಂಟ್ ಲ್ಯಾಂಡ್ ಅಲ್ಲ, ನಮ್ಗ್ ಸೇರಿರೋದು. ಸುಮಾರು ವರ್ಷದಿಂದ ನಾವು ಬೆಳೆಸ್ಕೊಂಡ್ ಬಂದಿದ್ದೀವಿ. ಅಲ್ಲಿ ನಾವು ಮನೆಗಳು ಕಟ್ಟಿರೋದು ನೀವು ನೋಡಿರ್ಬೇಕಲ್ಲ. ನೀವು ಅಲ್ಲಿ ಮನೆಗಳನ್ನು ಕಟ್ಟಬಾರ್ದಾಗಿತ್ತೀವ್ರೆ. ಊರಿನ ಜನ ಒಳಗ್ ಬಾರ್ದ ಹಾಗೆ ಬೇಲಿ ಕಟ್ಟಿ ಗಿಡ ಮರಗಳನ್ನೆಲ್ಲ ಕಡಿದ್ರಿ. ಈಗ ಊರಿನ ಜನ ಸೊಪ್ಪಿಗೆ ಊರವಲ್ಲಿಗೆ ಎಲ್ಲಿ ಹೋಗ್ತಾರೆ ಹೇಳಿ? ಊರವರಿಗೆ ಊರೇ ಬೆಲ್ಲ ಸಿಕ್ಲಿ ಬೆಳ್ಳಿ, ನಿಮ್ಗೆ ಯಾಕೆ ಹೊಸ ಬರೀ ನೀವು ನಿಮ್ ಕೆಲಸ ನೋಡ್ಕೊಂಡಿರಿ. ಪ್ರೀ ಸೋಮವ್ರೆ, ನಾನನ್ ಕೆಲಸ ಅಷ್ಟೇ ಮಾಡ್ತಾ ಇದ್ದೇನೆ, ಹೆಚ್ಚಿಗೆ ಏನು ಮಾಡ್ತಾ ಇಲ್ಲ. ಅದು ನಮಗ್ ಸೇರಿದ ಜಮೀನು. ಅಲ್ಲಿ ಗಿಡ ನೆಡ್ಸಿದ್ರೆ ನಾವು ಸುಮ್ನೆ ಇರೋದಿಲ್ಲ. ಒಂದ್ ವೇಳೆ ನೆಡ್ಸಿದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿದೆ. ನಮ್ ವಿಷಯ ಈಗಾಗ್ಲೇ ತಿಳ್ಕೊಂಡಿರ್ಬೇಕು ಅನ್ಕೊಂಡಿದ್ದೆ, ಇನ್ನು ಗೊತ್ತಿಲ್ಲ ಅಂತ ಕಾಣುತ್ತೆ. ಸರ್ 10:00 ಹೋಗ್ಬೇಕಲ್ಲ? ಹೌದಲ್ಲ, ಹೋಗುವ. ಹೇಯ್ ಹೆಗಡೆ, ಯಾರು ಈ ಹುಡುಗಿ? ಅದೇ ನಮ್ ಶ್ರೀನಿವಾಸ ರಾಯರ್ ಮಗಳು ಉಷಾ ಅಲ್ವಾ? ಮುಂದಿನ ವಾರ 15ನೇ ತಾರೀಕಿನಿಂದ ಬೆಂಗಳೂರಲ್ಲಿ ಒಂದು ಮೀಡಿಯಾ ಅಂತ ಒಂದು ಸೋಷಿಯಲ್ ಆರ್ಗನೈಸೇಷನ್ ಇದೆ. ಅದು ನಮ್ಮಂತ NGOs ಅಂದ್ರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಕಾರ್ಯಕರ್ತರಿಗೆ ಒಂದು ಕೋರ್ಸ್ ನಡೆಸ್ತಾ ಇದ್ದಾರೆ. ಅವರು ಬರೆದಿದ್ದಾರೆ, ನಿಮ್ ಸಂಸ್ಥೆಯಿಂದ ಯಾರಾದ್ರೂ ಒಬ್ಬರನ್ನ ಕಳಿಸಿ ಅಂತ. ನಾನು ಹೇಗಾದ್ರೂ ಹೋಗ್ತಿದ್ದೇನೆ. ನೀವು ಆ ಕೋರ್ಸ್ಗೆ ಅಟೆಂಡ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಅಲ್ಲಿ ನೀವು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಪಡಿಬಹುದು. ಏನಂತೀರಾ? ಖಂಡಿತ ಸರ್, ನನಗೂ ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದೆ. ಅಬ್ದುಲ್ಲಾ, ನಿನ್ಗೆ ಅಬ್ಬರಿಸ್ಕೊಳ್ಳೋರ್ಗೆ ಓದಿತೀನಿ ನನ್ನ ಮಗನ. ಯಾರು ಜಮೀನು ಹೋಗ್ತಾ ಇರೋದು ನೀನು? ನನ್ನ ಮಕ್ಕಳೇ ಏನ್ರಿ? ಆ ಸೇವಕ ಸಂಸ್ಥೆ ಫ್ರಾನ್ಸಿಸ್ ನಿಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇನೋ ಅವ್ರ ಕೆಲ್ಸಗಾರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆಲ್ಲ ಹೊಡೆದ್ರಂತೆ, ಏನದು? ಇಲ್ಲ ಸರ್, ಅವರೇ ನಮ್ಗೆ ಹೊಡೆದಿದೆ ಸರ್. ಕೈ ನೋಡಿ ಸರ್, ಬಾಂಡೇಜ್ ಹಾಕೊಂಡ್ ಬಂದಿದೆ ಸರ್. ಅವ್ರಿಗೆ ಸರ್ಕಾರನ ಭೂಮಿ ಲೀಸಿಗೆ ಕೊಟ್ಟಿದೆ ಅಂತ ಸುಳ್ಳು ಹೇಳಿ ಅಲ್ಲಿ ಮರ ಗಿಡ ಬೆಳೆಸಿ ದುಡ್ಡು ಮಾಡ್ತಾ ಇದ್ದಾರೆ ಸರ್. ಅವ್ರು ಯಾಕ್ರಿ ಸುಳ್ಳು ಹೇಳ್ತಾರೆ? ಅದ್ ನಿಮ್ ಜಮೀನೇ ಆಗಿದ್ರೆ ನೀವು ಪ್ರೂವ್ ಮಾಡಿ, ರೆವಿನ್ಯೂ ಇಲಾಖೆಯವ್ರಿಗೆ ಅಪೀಲ್ ಮಾಡಿ. ಅವ್ರು ಯಾರ್ಯಾರ ಜಮೀನು ಎಲ್ಲಿದೆ ಅಂತ ಸರ್ವೆ ನಂಬರ್ ಪ್ರಕಾರ ಸರ್ವೆ ಮಾಡಿಕೊಡ್ತಾರೆ. ಸಾಹೇಬ್ರೆ, ಆ ಫ್ರಾನ್ಸಿಸ್ ಸಾಚಾ ಮನುಷ್ಯ ಅಲ್ಲ, ಬಹಳ ಕಿಲಾಡಿ. ಎಲ್ಲಿಂದಲೋ ಬಂದು ಸಮಾಜ ಸೇವೆ ಮಾಡ್ತೀನಿ ಅಂತ ಬೊಗಳೆ ಹೊಡ್ಕೊಂಡು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆಲ್ಲ ದುಡ್ಡಿನ ಆಸೆ ತೋರಿಸಿ ಅವ್ರನ್ನೆಲ್ಲ ಒಳಗಾಕೊಂಡಿದ್ದಾನೆ. ನೋಡ್ರಿ, ರೂಲ್ಸ್ ರೆಗ್ಯುಲೇಷನ್ಸ್ ನನಗೂ ಗೊತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು NGO ಅಂದ್ರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ಗೆ ಫಾರೆಸ್ಟ್ ಲ್ಯಾಂಡ್ ನ ಲೀಸ್ ಮೇಲೆ ಕೊಟ್ಟಿದ್ದಾರೆ.
ಗಿಡ ಮರ ಬೆಳೆಸಿ ಅಂತ. ಹಾಗೆ ಆ ಫ್ರಾನ್ಸಿಸ್ ನ ಸೇವಕ್ ಸಂಸ್ಥೆಯವ್ರಿಗೂ ಕೊಟ್ಟಿದ್ದಾರೆ. ಅದೇ ನೀವೆಲ್ಲ ಬೋಳ್ ಮಾಡಿದ್ದು. ಈಗ ಅದನ್ನ ನಮ್ದು ಅಂತಿದ್ದೀರಾ. ಆಯ್ತು, ಅದೇನ್ ಹೇಳ್ಬೇಕು ಅಂತಿದ್ದೀರೋ ಒಂದು ಕಂಪ್ಲೇಂಟ್ ಬರ್ಕೊಡಿ. ಅದನ್ನ ನಾನು ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕಳಿಸ್ತೀನಿ.